श्रीगुरुभ्यो नमः। हरिः ओम्। गुरुब्रह्मा गुरुर्विष्णुः गुरुदेवो महेश्वरः गुरुः साक्षात् परब्रह्म तस्मै श्री गुरुवे नमः। तरिकिट जम तरिता तरिकिट दोम तक तरिकिट तोम तक दिको तरिकिट तोम तस तै तैयुम तस ताम किट तक 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 तस ए ಸ್ವಲ್ಪ ನಿಂತ್ಕೋ ಏ ತಾಮ್ ಕಿಟ ತಕ ತಸ್ ತೈ ತೈಯುಂ ತಸ್ ತಾಮ್ ಕಿಟ ತಕ ತಸ್ ಈ ಬಳೆನ ಮನೆಗೆ ತಗೊಂಡೋಗಕ್ಕಾಗಲ್ಲ ಇದು ಕಳೆದೋಗ್ಬಿಟ್ಟಿದೆ ಅಂತ ಅಪ್ಪನ ಹತ್ರ ಸುಳ್ಳು ಹೇಳಿದೀನಿ ಇದನ್ನ ಅವ್ರಿಗೆ ಕೊಟ್ಬಿಡಿ ಅದೇ ಆ ಮಗು ತಾಯಿಗೆ ನಿನ್ನ ಹೆಸರೇನು ಸುಬ್ಬು ಅಯ್ಯೋ ಸುಬ್ಬಲಕ್ಷ್ಮಿ ನೋಡು ನಿನ್ಗೆ ಯಾರಿಗಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಿನ್ ಕೈಯಾರೆ ಮಾಡು ಅರ್ಥ ಆಯ್ತಾ ಹಾ 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 ಸೂರ್ಯ ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿದ್ನಲ್ಲ ರಮಣ ಸತ್ತೋದ ಪೊಲೀಸ್ನವರು ನೀನು ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ನಿನ್ನ ಹೆಸರೇನು ಸೂರ್ಯ ನಿಮ್ಮ ತಂದೆ ಹೆಸರೇನು ನಿಮ್ಮ ತಂದೆ ಹೆಸರೇನು ಒಂದೇ ಕಿವಿ ಕೇಳಿಸಲ್ವೇನ ಅಪ್ಪನ ಹೆಸರೇನು ಗೊತ್ತಿಲ್ಲ ಅಂದ್ರೆ ಅಪ್ಪನ ಹೆಸರು ಗೊತ್ತಿಲ್ಲದೆ ಇರೋನಾ ನಿಮ್ಮ ತಾಯಿ ಹೆಸರೇನು ನಿಮ್ಮ ಅಮ್ಮನ ಹೆಸರು ಹೇಳೋ ಗೊತ್ತಿಲ್ಲ ಅಪ್ಪನ ಹೆಸರು ಗೊತ್ತಿಲ್ಲ ಅಮ್ಮನ ಹೆಸರು ಗೊತ್ತಿಲ್ಲ ಅಂದ್ರೆ ನೀನು ಬೇಡ ನೋಡು ಬೇಡ ಗೊತ್ತಿಲ್ಲ ಕಣ
ನಿರ್ಮಲಾ, ಏನಾಯ್ತು? ಅರ್ಜುನ್ ಬರ್ಲಿಲ್ವಾ? ಪಾಂಡವಪುರದಲ್ಲಿ ಕೋಮುಗಲಭೆ ಅಂತೆ, ಅದಕ್ಕೆ ಅಲ್ಲಿಗೆ ಹೋಗಿದ್ದಾನೆ. ನನ್ ಮಗನ್ಗೆ ಏನು ಆಗಲ್ಲ ಅಲ್ಲ? ಅವನಿಗೆ ಏನೂ ಆಗಲ್ಲ, ಧೈರ್ಯವಾಗಿರು ನೀನು. ಈ ಲೆಡ್ಜರ್ ಅಲ್ಲಿ ಸೈನ್ ಹಾಕು. ನಿನ್ನ ವಸ್ತುಗಳು ಸರಿಯಾಗಿದೆ ನೋಡ್ಕೋ. ಈ ಕೇಶವ ತಾನೇ ರಮಣನ್ ಕೊಂದಿದ್ದು ಅಂತ ತಪ್ಪೊಪ್ಕೊಂಡು ಅಪ್ರೂವರ್ ಆಗಿದ್ದಾನೆ. ನೀನ್ ಹೋಗ್ಬೋದು. ಇವನ್ ಒಳಗೆ ಹಾಕ್ರೋ. ಯಾಕೆ ಅಣ್ಣ? ಯಾಕೆ ನನ್ನನ್ನು ಬಿಡಿಸಿದ್ರಿ? ನೀನ್ ಹೇಳ್ದಾಗೆ ಎಲ್ರಿಗೂ ಒಂದೇ ನ್ಯಾಯ. ರಮಣ ಮಾಡಿದ ತಪ್ಪು, ನೀನ್ ಮಾಡಿದ್ದೆ ನ್ಯಾಯ. ಸೂರ್ಯ, ನನ್ನಿಂದ ನಿನಗೆ ತುಂಬಾ ಕಷ್ಟ ಆಯ್ತಲ್ಲ. ಹೆಸರು, ಕುಲ, ಗೋತ್ರ ಗೊತ್ತಿಲ್ದಿರೋ ಅನಾಥ ನಾನು. ಜೀವನ ಪೂರ್ತಿ ಜೈಲಲ್ಲಿ ಕೊಳಿತೀನೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮವನು ಒಳಗ್ ಕಳಿಸಿ ನನ್ನನ್ನು ಹೊರಗೆ ಬಿಡಿಸಿದ್ರಿ. ನಿಮ್ಗೆ ಹೇಗೆ ಕೃತಜ್ಞತೆ ಹೇಳ್ಬೇಕು ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ನಿಮ್ಗೆ ಏನ್ತಾನೆ ಕೊಡಕ್ ಸಾಧ್ಯ? ನಿಮ್ಗೆ ಅಂತ ಕೊಡೋದಕ್ಕೆ ನಂತರ ಇರೋದೊಂದೇ, ಈ ದೇಹ ಮಣ್ಣಿಗೆ, ಉಸಿರು ನಿಮ್ಗೆ. ಗೌರಿ, ಇವನ್ ಸೂರ್ಯ ಅಂತ. ನಮಸ್ತೆ ಮಾ. ನಮಸ್ತೆ. ನಾನು ಒಳ ಹುಟ್ಟಿದವನು. ಅಷ್ಟೇ ಅಲ್ಲ, ಇವತ್ತಿಂದ ಈ ಅಣ್ಣನ ಸಾಮ್ರಾಜ್ಯಕ್ಕೆ ದಳಪತಿ. ದಿಕ್ ತಾಕಿಟ ದಿತ್ತ ತರ್ಗಿಡ ದಿಕ್ ತಾಕಿಟ ದಿತ್ತ ತರ್ಗಿಡ ತರ್ಗಿಡತಾಂ ತರ್ಗಿಡತಾಂ ದಿಕ್ ತಾಕಿಟ ತರಿಗಿಡ ದಿತ್ತ ತಾಕಿಟ ತರಿಗಿಡ ದಿಕ್ ತಾಕಿಟ ತರಿಗಿಡ ತರ್ಗಿಡತಾಂ ತರ್ಗಿಡತಾಂ ದಿಕ್ ತಾಕಿಡ ದಿತ್ತ ತರ್ಗಿಡ ದಿಕ್ ತಾಕಿಡ ದಿತ್ತ ತರ್ಗಿಡ ತರ್ಗಿಡತಾಂ ತರ್ಗಿಡ ತರ್ಗಿಡ ತರ್ಗಿಡತಾಂ. ಹೇ ಹೇ, ಏ ನಿಂತ್ಕೋ, ಏ ನಿನ್ನೆ, ಏ ನಿಂತ್ಕೋ. ಕರಿತಾ ಇದ್ರೆ ಹೋಗ್ತಾನೆ ಇದೆಯಲ್ಲ. ಬಳೆ ಎಲ್ಲ ಕೊಟ್ಬಿಟ್ಟೆ. ಇಲ್ಲಿ ನೋಡು, ಎಲ್ಲ ಕೊಟ್ಬಿಟ್ಟೆ. ಸೂರ್ಯ, ನನ್ನಪ್ಪ
ಏನ್ ಮಾಡ್ತಿದ್ರ ಅಜ್ಜಿ? ನಿನ್ನಿಂದ ನಮ್ ಕುಟುಂಬ ಚೆನ್ನಾಗಿದ್ಯಪ್ಪ. ಹಾಗೆಲ್ಲ ಏನಿಲ್ಲ ಅಜ್ಜಿ. ಇಲ್ಲ ಕಣೋ, ನಿನ್ನಿಂದ ನಾವೆಲ್ಲ ಚೆನ್ನಾಗಿದೀವಪ್ಪ. ನೀನ್ 100 ವರ್ಷ ಬಾಳ್ಬೇಕು, ಬದುಕ್ಬೇಕು. ಆಯ್ತಜ್ಜಿ, ಕರ್ಕೊಂಡು ಹೋಗ್ಬಿಟ್ಟ. ನೀನ್ ಚೆನ್ನಾಗಿರ್ಬೇಕು ಕಣೋ, 100 ವರ್ಷ ಚೆನ್ನಾಗಿರ್ಬೇಕು. ಛೆ, ಏ ಒಂದ್ ನಿಮಿಷ. ನಿನ್ ಹೆಸರೇನು? ದಳಪತಿ. ಅಪ್ಪ ಅಮ್ಮ, ಈ ಕೆಲ್ಸ ಬೇಕಿತ್ತೇನೋ ನಿನ್ಗೆ? ಬೇಡ ಅಂದ್ರೆ ಬಿಡಮ್ಮ. ಹಾಗಲ್ಲ ಕಣೋ, ಆ ಅಣ್ಣನ್ ಕೆಲ್ಸ ಬೇಕಿತ್ತಾ? ಅಮ್ಮ, ನಿನಗೆ ನನ್ ಮೇಲೆ ನಂಬಿಕೆ ಇದೆಯಾ? ನನಗಿದೆ ಕಣೋ. ಹಾಗೆ ನನ್ ಗಂಡನ್ ಮೇಲೆ ನಂಬಿಕೆ ಇದೆಮ್ಮ. ಹಾಗಲ್ಲ ಕಣೋ, ನಾಳೆ ನಿನ್ ಹೆತ್ತಮ್ಮ ಬಂದು ನನ್ನ ಮಗನ ಈ ರೀತಿ ಸಾಕಿದ್ಯಲ್ಲ ಅಂತ ಕೇಳಿದ್ರೆ ನಾನು ಏನ್ ಉತ್ತರ ಕೊಡ್ಲೋ? ಏನಂದೆ? ನನ್ ಹೆತ್ತಮ್ಮ ಪ್ರಪಂಚ ಎಲ್ಲ ಹುಡುಕಿ ನಿನ್ನನ್ ಕಂಡಿಡ್ದು ಅದು ನಿನ್ನ ಹತ್ರ ಬಂದು ನನ್ ಮಗನ್ ಯಾಕ ಹತ್ರ ಬೆಳ್ಸಿದ್ಯಾ ಅಂತ ಕೇಳ್ತಾಳೆ. ಕೇಳ್ದೆ ಏನ್ ಮಾಡ್ತಾಳೆ ಹೇಳು? ಇರೋ, ಆ ಮಹಾರಾಣಿನ ನಾನು ಈಗ್ಲೇ ಕರಿತೀನಿ. ಅಲ್ಲ ಕಣ, ನನ್ನ ಮಾತ್ ಕೇಳು. ಅಮ್ಮ, ನೀನೆಲ್ಲಿದ್ಯಾ? ಬೇಗ ಬಾ. ಬಂದೆ ಮರಿ. ಬಾ ಬಾ. ನಾನು ಏನು ಮಾಡಲ್ಲ ಚಿನ್ನ. ನೋಡ್ಯ, ಪುಟ್ ಪಾಪಗಳೆಲ್ಲ ಬಂದಿದ್ದಾರೆ. ಅವ್ರ ಮುಂದೆ ಅಳ್ತಾರಾ? ಪಾಪ ಹೆಸರೇನು? ಪಾಪ ಹೆಸರು ಆಗೋಯ್ತು. ನೋಡು ಅಮ್ಮ ನೋಡಮ್ಮ, 6 ತಿಂಗಳಾದ್ಮೇಲೆ ಮತ್ತೆ ಕರ್ಕೊಂಡ್ ಬರ್ಬೇಕು. ನೀವ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾವೇ ನಿಮ್ ಮನೆ ಹುಡ್ಕೊಂಡ್ ಬಂದ್ಬಿಡ್ತೀವಿ. ಆಯ್ತು ಮೇಡಮ್, ಬಾ ಮರಿ. ಬಾಲೆ. ಅಮ್ಮ, ಅದ್ ಹೆಂಗಮ್ಮ ನಿಮ್ಗ್ ಕಂಡೋರ್ ಮಕ್ಕಳ ಮೇಲೆ ಅಷ್ಟೊಂದ್ ಪ್ರೀತಿ? ಕಂಡೋರ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಮಕ್ಕಳು ಯಾರಾದ್ರೂ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ. ನಿಮ್ ಮಗನಿಗೆ ಏನಮ್ಮ ಕಮ್ಮಿ, ಮಹಾರಾಜನ್ ತರ ಬಾಳ್ತಾನೆ.